ಕೆಲವರು ನಿಮ್ಮನ್ನ ಯಾವಾಗಲೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಕಾರಣ ಏನು? ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡ್ಬೋದು. ಕಾಲ್ ಅಟೆಂಡ್ ಆಗಿಲ್ಲ ಅಂದರೆ ವಾಟ್ಸಪ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ ಕೌನ್ಸಿಲಿಂಗ್. ಸಮ್ ಅಮೌಂಟ್ ಇರುತ್ತೆ ಬಿಕಾಸ್ ಪರ್ಸನಲಿ ಟೈಮ್ ಕೊಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ತುಂಬ ಕಾಲ್ಸ್ ಇರಬೇಕಾದ್ರೆ ಎಲ್ರಿಗೂ ಫ್ರೀಯಾಗಿ ಸಜೆಷನ್ ಆ ಥರ ಇರಲ್ಲ. ಬಿಕಾಸ್ ನೀವು ಹೆಂಗೆ ಬೇರೆ ಕೆಲಸ ಮಾಡ್ತೀರೋ, ಸೊ ಆಸ್ ಯೂಶುವಲ್ ಅದೇ ಥರ ನಿಮ್ಮ ಜೊತೆ ನಾನು ಟೈಮ್ ಕೊಡಬೇಕಂದ್ರೆ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್, ಯಾಕೆ ನಿಮ್ಮನ್ನು ಯಾವಾಗಲೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದಕ್ಕೆ 5 ಕಾರಣ ಕೊಡ್ತೀನಿ. ಫಸ್ಟ್ ಒಂದು ಏನಂತ ಹೇಳಿದ್ರೆ, ಹಿಂದಿನ ನೋವಿನ ಪ್ರಭಾವ. ಸಪೋಸ್ ಏನಾದ್ರು ಮೋಸ ಹೋಗಿದ್ರೆ, ಸಪೋಸ್ ಏನಾದರೂ ಅವರಿಗೆ ಲೈಕ್ ಪದೇ ಪದೇ ಸುಳ್ಳು ಹೇಳುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಅವಾಗ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ಹಿಂದೆ ನೀವೇನಾದ್ರು ಅವ್ರಿಗೆ ಮೋಸ ಮಾಡಿರ್ತೀರಿ, ಸುಳ್ಳು ಹೇಳಿರ್ತೀರಿ, ಅದು ಅವ್ರಿಗೆ ಸತ್ಯ ಗೊತ್ತಾಗಿರುತ್ತೆ. ಗೊತ್ತಾದ್ಮೇಲೆ ಮತ್ ಪುನಃ ಅವರಿಗೆ ನೀವೇನಾರು ಹೇಳಕ್ ಹೋದಾಗ ಆ ನಂಬಿಕೆಗಿಂತ ಆ ಹಿಂದಿನ ಘಟನೆ ಅವ್ರಿಗೆ ನೆನಪಾಗಿ ಆಗಿ ನೀವೇನೇ ಅಲ್ಲಿ ಲೀಗಲ್ ಆಗಿ ಕರೆಕ್ಟ್ ಆಗಿ ಬಂದು ಹೋದು ಮಾಡಿದ್ರು ಕೂಡ ಅವರಿಗೆ ನಿಮ್ಮ ಮೇಲೆ ತಪ್ಪಾಗಿ ಜಡ್ಜ್ಮೆಂಟ್ ಮಾಡುವಂತ ಮನಸ್ಥಿತಿ ಬರೋಕ್ ಶುರು ಆಗುತ್ತೆ ಆಟೋಮೆಟಿಕ್ಲಿ. ದಿಸ್ ಈಸ್ ಫಸ್ಟ್ ರೀಸನ್. ಅದು ಹೋಗಿಸ್ಬೇಕು, ತಪ್ಪಾಗಿರೋ ಮನಸ್ಥಿತಿ ಹೋಗಿಸ್ಬೇಕು, ಏನ್ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಕಾರಣಗಳು ಕೊಡ್ತಾ ಹೋಗ್ತೀನಿ, ಯಾಕೆ ಹಿಂಗಾಗತ್ತೆ, ಇದಕ್ಕೆ ಮೇಜರ್ ಮೂಲ ಅಂತೇಳಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಫಸ್ಟ್ ರೀಸನ್ ಏನಂದ್ರೆ ಹಿಂದಿನ ನೋವಿನ ಪ್ರಭಾವ ಅಂತೇಳಿ. ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಕೆಲವೊಂದ್ಸಲ ಅವ್ರಿಗೆ ರಿಮೈಂಡ್ ಆಗ್ತಾ, ರಿಕಾಲ್ ಆಗ್ತಾ ಆ ತರದ ಮನಸ್ಥಿತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಗ್ಯಾಪ್ ಆಗಿ ನಾವು ಮಾತಾಡ್ತಾ ಹೋದ್ರೆ ಅದು ಕೂಡ ಕಾರಣ. ಎಕ್ಸಾಂಪಲ್ ಹೇಳ್ತೀನಿ, ನೀವು ಹೇಳೋದೊಂದು ಅವ್ರ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು. ಈಗ ನೀವೇನೋ ಒಂದು ಹೇಳಕ್ ಹೊರಟಿರ್ತೀರಿ, ಅದಕ್ಕೆ ಅವ್ರು ಇನ್ನೊಂದೇನೋ ಅರ್ಥ ಮಾಡ್ಕೊಳ್ತಾರೆ. ಕ್ಲಿಯರ್ ಕಮ್ಯುನಿಕೇಶನ್ ಇರಲ್ಲ ಅಂಡ್ ಗ್ಯಾಪು ಇರುತ್ತೆ. ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಿ, ಅದನ್ನ ಕ್ಲಾರಿಟಿ ಕೊಟ್ಟಿರಲ್ಲ. ನೆಕ್ಸ್ಟ್ ಅವ್ರು ಏನೋ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದ್ಸಲ ಜಗಳ ಆಗಿರುತ್ತೆ, ಅವಾಗ ಅದನ್ನ ಹೇಳ್ತಾರೆ. ಅದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ, ಗ್ಯಾಪ್ ಅನ್ಸ್ಬಿಡುತ್ತೆ. ಏನಾದ್ರೂ ಹೇಳಕ್ ಹೋದ್ರೆ ಕ್ಲಾರಿಟಿ ಕೊಟ್ಟು ಮಾತಾಡಿ, ಅಲ್ಲೇ ಕ್ಲಾರಿಟಿ ಕೊಡಿ. ಅಥವಾ ಕೇಳೋರು ಕೂಡ ಇದನ್ನ ಕ್ಲಾರಿಟಿ ಕೊಡಿ ಅಂತ ಕೇಳಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಎಷ್ಟೋ ಜನ ಹಾಗೆ ಮಾಡೋಕೆ ಹೋಗೋದಿಲ್ಲ. ಹಾಗೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮತ್ತೆ ಏನಾಗುತ್ತೆ, ತಪ್ಪಾಗಿ ತಿಳ್ಕೊಳಕ್ಕೆ ಶುರು ಮಾಡ್ತಾರೆ, ತಪ್ಪಾಗಿ ತಿಳ್ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ರೀಸನ್ ಏನಂತ ಹೇಳಿದ್ರೆ ಅತಿಯಾದ ಎಕ್ಸ್ಪೆಕ್ಟೇಷನ್. ಅಂದ್ರೆ ಏನು, ಹೇಳ್ದಿದ್ರು ಅರ್ಥ ಮಾಡ್ಕೊಳ್ಳಿ, ಇದಿರಬಾರ್ದು. ಎಷ್ಟೋ ಜನಗಳಿಗೆ ಇದು ಮೆಂಟಲ್ ಇದೆ. ನಾವು ಹೇಳದೆ ಹೋದ್ರು ನಮ್ಮ ಪಾರ್ಟ್ನರ್ ಅರ್ಥ ಮಾಡ್ಕೋತಾರೆ, ನಮ್ಮ ಫ್ರೆಂಡ್ ಅರ್ಥ ಮಾಡ್ಕೋ. ಯಾರು ದೇವ್ರುಗಳಲ್ಲಪ್ಪ. ಇಲ್ಲಿ ಮನ್ಸು ಒಳಗಡೆ ಏನ್ ನಡೀತಿದೆ ಎಲ್ಲೋ ಸಮ್ಟೈಮ್ಸ್ ಅರ್ಥ ಮಾಡ್ಕೊಳ್ಬಹುದು ಸಿಚುವೇಶನ್ಸು, ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜ್ ಫೇಸ್ ನೋಡ್ಕೊಂಡು ಏನೋ ಒಂದು 50% ಜಡ್ಜ್ ಮಾಡ್ಬೋದು. ಬಟ್ ಹಿಂಗೇ ಇದೆ ಮನ್ಸೊಳಗಡೆ, ಇದು ಹಿಂಗೆ ಅರ್ಥ ಮಾಡ್ಕೊಳಕ್ ನಾವು ದೇವ್ರುಗಳ ಇಲ್ಲ. ಹೇಳ್ಬೇಕು ವಿಚಾರಗಳು. ಎಷ್ಟೋ ಜನ ರಾಂಗ್ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾವ್ ಹೇಳ್ದೆ ಹೋದ್ರು ಅರ್ಥ ಮಾಡ್ಕೋತಾರೆ ಬಿಡು. ಇದೇನಾಗುತ್ತೆ, ಹೇಳ್ದೆ ಹೋದ್ರು ಅರ್ಥ ಮಾಡ್ಕೋತಾರೆ ಅಂತ ಸುಮ್ಮನೆ ಆಗ್ಬಿಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆದೋಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಏನಾಗುತ್ತೆ ಹೇಳಿ ನೋಡೋಣ, ಮತ್ತೆ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇದಿಷ್ಟು ಕೂಡ ನಡೆಯೋದು ಯಾವಾಗ, ನೀವು ಎಕ್ಸ್ಪೆಕ್ಟೇಷನ್ ಹೈ ಇಟ್ಟಾಗ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಟಾಗ ಈ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನು ಅಂದ್ರೆ ಓವರ್ ಥಿಂಕಿಂಗ್. ಕೆಲವರು ಓವರ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಪಾಪ ಕರೆಕ್ಟ್ ಆಗಿ ಹೇಳಿರ್ತಾರೆ, ಇವ್ರು ನೆಗೆಟಿವ್ ಆಗಿ ವಿಚಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಈ ಉದಾಹರಣೆಗೆ ಎಲ್ಲೋ ಇಲ್ಲ ವರ್ಕಿಂಗ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಅನ್ಕೊಳ್ಳಿ, ಯಾರೋ ಜೊತೆಗಿರೋ ಪಾರ್ಟ್ನರ್. ಇವ್ರೇನ್ ತಿಳ್ಕೊಳ್ತಾರೆ ಅವಾಗ, ನಿನ್ ಯಾರೋ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಹೋಗ್ತಾರಾ, ಅವ್ರ ಹತ್ರ ಆನ್ಲೈನ್ ಏನೋ ಬಂದ ತಕ್ಷಣ, ಹೊರಗಡೆ ಹೋಗಿದ ತಕ್ಷಣ ಮೆಸೇಜ್ ಯಾರ್ದೊಟ್ಟಿಗೆ ಮಾಡ್ತಾರ. ಸೊ ಈ ತರ ನೆಗೆಟಿವಿಟಿ ಆನ್ಲೈನ್ ಅಲ್ಲ, ನಿಮ್ಮ ಮೈಂಡ್ ಒಳಗಡೆ ಬಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ತಪ್ಪಾಗಿ ತಿಳ್ಕೊಳಕ್ ಶುರು ಮಾಡ್ತಾರೆ. ಇದು ಒಂದು ಕಾರಣ ಇರುತ್ತೆ. ಅರ್ಥ ಆಗ್ತಿದ್ಯಾ ನಾ ಹೇಳೋದು? ಸೊ ನೆಕ್ಸ್ಟ್ ಏನು ಅಂದ್ರೆ 5ನೇ ರೀಸನ್, ಟ್ರಸ್ಟ್ ಕಡಿಮೆ. ಕೊನೆಯದಾಗಿ ನಂಬಿಕೆ ಕಡಿಮೆ ಆದಾಗ ಡೆಫಿನೆಟ್ಲಿ ನೀವೇನೇ ಕರೆಕ್ಟ್ ಆಗಿರಿ, ಏನೇ ರೈಟ್ ವೇನಲ್ಲಿ ಮಾತಾಡಿ, ರೈಟ್ ವೇನಲ್ಲಿ ಇರಿ, ಸಿಚುವೇಶನ್ ರೈಟ್ ಆಗಿರ್ಲಿ, ಏನೇ ಆಗ್ಲಿ, ನಂಬಿಕೆ ಇಲ್ಲ ಅಂದ್ಮೇಲೆ ನೀವು ಕಳ್ಳರ ತರ ಕಾಣ್ತೀರಾ. ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಬಿಕಾಸ್ ನಂಬಿಕೆನೇ ಇಲ್ಲ ಅಲ್ವಾ, ನಿಮ್ಮ ನಂಬೇಕು. ನೀವೀಗ ಯಾರು ಕಚ್ಕೊಂಡೇ ಇರೋಕ್ಕಾಗಲ್ಲ, ಎಲ್ಲ ಜೊತೆನಲ್ಲೇ ಇರೋಕ್ಕಾಗಲ್ಲ, ಎಲ್ಲೋ ಇರ್ಬೇಕಾಗತ್ತೆ. ಹಾಗಿಲ್ಲ ಬಿಡು ಅನ್ನೋದು ಒಳಗಡೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಒಂದು ಬಿಲೀವ್ನೆಸ್ ಇರ್ಬೇಕು. ಅದಿಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಹೇಳಿ ನೋಡೋಣ. 100% ನಂಬಿಕೆ ಇಲ್ಲ ಅಂದ್ಮೇಲೆ ಎಲ್ಲಾನು ಕೂಡ ನೀವು ರಾಂಗ್ ಆಗಿ ಕಾಣ್ತಾ ಬರ್ತೀರಾ. ಸೊ ಇದಿಷ್ಟು ಕೂಡ ಕಾರಣಗಳು ಯಾಕೆ ನಿಮ್ಮನ್ನು ಯಾವಾಗ್ಲೂ ಅಪಾರ್ಥವಾಗಿ ತಿಳ್ಕೊತಾರೆ, ತಪ್ಪಾಗಿ ತಿಳ್ಕೊತಾರೆ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದೀನಿ. ಈ ವಿಡಿಯೋ ಹೇಗಿತ್ತು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರ ನಡೆದಿದೆಯಾ, ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು.